ನೀವು ಹಿಂಗೆ ಚಿಕ್ಕಿ ಇಡ್ತಾ ಇದ್ರೆ ಯಾವಾಗ ನಾಳೆ ಕಂಪ್ಲೀಟ್ ಮಾಡ್ತೀರಾ ಇವತ್ತೇ ಕಂಪ್ಲೀಟ್ ಮಾಡ್ತೀರಾ? ಪ್ಲೀಸ್ ನೋ, ಅದನ್ನ ಡಿಸ್ಟರ್ಬ್ ಮಾಡ್ಬೇಡಿ. ತಡೆಗೂ ನನ್ನ ಜೀವನದಲ್ಲಿ ನೀವು ಪಾಸಿಟಿವ್ ಆಗಲೇ ಇಲ್ಲ. 4th ಸ್ಟ್ಯಾಂಡರ್ಡ್ಗೆ ನೋಡಿ ರಂಗೋಲಿ ಇದೆ, ಎಷ್ಟು ದೊಡ್ಡದಾಗಿ ಸಾಕಾದಾಗಿ, ನಿನಗಿಂತ ದೊಡ್ಡದಾಗೈತೆ ರಂಗೋಲಿ. ನವಿಲ್ ಸೇಪು, ನವಿಲ್ ಶೇಪ್ ಅಷ್ಟೇ, ನವಿಲ್ ಅಲ್ಲ. ನವಿಲ್ ತರ ಆದ್ರೆ ನವಿಲ್ ಅಲ್ಲ ಇದು. ಆಡಿದ್ರೆ ಪಕ್ಕ ಗೆದ್ದೆ ಗೆಲ್ತಾರೆ, ಕೊಡ್ಬೇಕನ್ಬಿಟ್ಟು ಅವ್ರು ಆಡ್ತಾ ಇಲ್ಲ ಅಷ್ಟೇ. ರಂಗೋಲಿ ಹೆಸರು ಗೊತ್ತಾ? ಯಾರಿಗ್ ಗೊತ್ತು? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಮೂರ್ತಿ ಅಣ್ಣವರು ಇವತ್ತು ನನ್ನ ಇನ್ವೈಟ್ ಮಾಡಿದ್ರು, ಅಣ್ಣಮ್ಮ ಕೂರಿಸಿದ್ದಾರೆ. ಅಣ್ಣ ಯಾವತ್ತು ಕುಳ್ಸಿದ್ ನೀವು ಅಣ್ಣಮ್ಮ? ಅಣ್ಣಮ್ಮ ಹೋದ ಶುಕ್ರವಾರ. ನಿಮ್ಮ ಸಂಘದ ಹೆಸರು? ಶಕ್ತಿ ವಿನಾಯಕ ಸೇವಾ ಸಮಿತಿ. ಏನು ಇವತ್ತು ಸ್ಪೆಷಲ್? ಏನು ಇವತ್ತು ನನ್ನ ಕರೆಸಿದ್ದೀರಲ್ಲ, ಏನು ಸ್ಪೆಷಲ್ಲು? ಈ ದಿನ ನಮ್ಮ ದೇವಚಗಳ್ಳಿ ಗ್ರಾಮಸ್ಥ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ತುಂಬಾ ವರ್ಷದಿಂದ ಕೇಳ್ತಾ ಇದ್ರು. ನಾವು 4 ವರ್ಷ ಸ್ಟಾಪ್ ಮಾಡ್ಬಿಟ್ಟಿದ್ರಿ. ಈ ವರ್ಷ ಸಾರ್ ನಮ್ಗೆ ರಂಗೋಲಿ ಸ್ಪರ್ಧೆ ನೀವೆಲ್ಲ ಮಕ್ಕಳಿಗೆಲ್ಲ ಆಡಿಸ್ತೀರಾ, ನಮ್ಗೆ ದೊಡ್ಡವ್ರಿಗೆ ಏನು ಆಡ್ಸೋದಿಲ್ಲ ಅಂತ. ಆಯ್ತಮ್ಮ ರಂಗೋಲಿ ಸ್ಪರ್ಧೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ರಂಗೋಲಿ ಸ್ಪರ್ಧೆ ಅದ್ದೂರಿಯಾಗಿ ಈ ಸಲ ನಾವು ಚಾಲನೆ ಮಾಡಿದ್ರಿ. ಭಾನುವಾರ ಬೆಳಗ್ಗೆ 9:30 10:00 ತನಕ ರಂಗೋಲಿ ಸ್ಪರ್ಧೆ ನಾವು ಇವತ್ತು. ಈ ಸಲ ನಾವು 4 ವರ್ಷದಿಂದ ಫಸ್ಟ್ ಪ್ರೈಸ್ 5,000 ಇಟ್ಟಿದ್ರೆ, ಸೆಕೆಂಡ್ ಪ್ರೈಸ್ 3,000 ಇಟ್ಟಿದ್ರೆ, ಥರ್ಡ್ ಪ್ರೈಸ್ 2,000 ಇಟ್ಟಿದ್ರೆ, ಮತ್ತೆ ಅವತ್ತು ಆ ದಿನ 4 ವರ್ಷದಿಂದ 50 ಜನ ಪಾರ್ಟಿಸಿಪೇಟ್ ಮಾಡಿದ್ರು. 50 ಜನಕ್ಕೆ ನಮ್ಮ ಕಡೆಯಿಂದ ಪ್ರೋತ್ಸಾಹ ಧನ ಅಂತ ಒಬ್ಬೊಬ್ರಿಗೆ 500 ರೂಪಾಯಿ ಕೊಟ್ಟಿದ್ರು. ಈಗ ನೀವು ರಂಗೋಲಿ ಹಾಕ್ತಾ ಇದ್ದೀರಲ್ಲ, ಏನು ರಂಗೋಲಿ ಹೆಸರೇನು? ರಂಗೋಲಿಗೆ ಹೆಸರು ಅಂತ ಏನು ಇದ್ ಮಾಡಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡಿದೀನಿ ಸುಮಾರು ಕಡೆ. ನಾನು ಎಲ್ಲಾ ಕಡೆ ಕಾಂಪಿಟೇಷನ್ ಅಲ್ಲಿ ಇದ್ ಮಾಡಿದ್ದೀನಿ, ಗೆದ್ದಿದ್ದೀರಾ? ಗೆದ್ದಿದ್ದೀನಿ. ಇಲ್ಲೂ ಗೆದ್ಕೊಂಡು ಹೋಗೋಣ ಅಂತ ಬಂದಿದ್ದೀರಾ? ಅಣ್ಣಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಯಾಕಂದ್ರೆ ನಮ್ ತರ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಸೊ ಕಾಂಪಿಟೇಟರ್ಸ್ ಎಷ್ಟು ಜನ ಇರ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಇಲ್ಲಿ ನೀವು ಬಂದಿರೋ ವಿಶೇಷ? ರಂಗೋಲಿ ಬಿಡ್ಸಕ್ಕೆ, ರಂಗೋಲಿ ಕಾಂಪಿಟೇಷನ್ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ. ಏನು ಕಾಂಪಿಟೇಷನ್ ಅಲ್ಲಿ ಏನು ಕೊಡ್ತಾ ಇದ್ದಾರೆ? ಏನ್ ಕೊಡ್ತಾ ಇದಾರೆ ಅಂದ್ರೆ ಅಮೌಂಟ್, ಪ್ರೈಸ್ ಅಮೌಂಟ್ ಇದೆ. ಸೊ ಅದಕ್ಕೆ ಬಂದಿದ್ದೀವಿ ಪಾರ್ಟಿಸಿಪೇಟ್ ಮಾಡೋಣ. ಎಷ್ಟು ಕೊಡ್ತಾರೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಸುಮ್ಮನೆ ಬಿಡಿಸ್ಬಿಟ್ಟು ಹೋಗ್ಬೇಕಷ್ಟೇ. ಅಮೌಂಟ್ ಬಂದ್ರೆ ನಾನು ತಗೊಂತೀನಿ. ಇಲ್ಲ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಅದಕ್ಕೆ ಅಮೌಂಟ್ ಬಂದ್ರೆ ನಾನು ತಗೊಂತೀನಿ. ನೀವು ಗೆದ್ರೆ ನಾನು ತಗೋಬೋದಾ? ಇರ್ಲಿ, ಪರವಾಗಿಲ್ಲ, ಖುಷಿ. ಈಗ ಪಾರ್ಟಿಸಿಪೇಷನ್ಗೋಸ್ಕರ ಬಂದಿದ್ದಲ್ವಾ, ಸೊ ಖುಷಿ ಆಗುತ್ತೆ. ರಂಗೋಲಿ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ಮಮ್ಮಿ ಹೇಳ್ಕೊಡೋ ಅಷ್ಟು ಗೊತ್ತು. ಈಗ ಗೆಲ್ತೀರಾ ಪಕ್ಕ? ಮತ್ತೆ ಅದೆಲ್ಲ ಗೊತ್ತಿಲ್ಲ. ರಂಗೋಲಿ ಹಾಕ್ಬೇಕು, ನಮ್ಮ ಕಲ್ಚರ್ನ ಉಳಿಸ್ತಾರೆ. ಇಂಥವ್ರಿಂದಾನೆ ಉಳಿತಾ ಇರೋದು ನಮ್ಮ ಕಲ್ಚರ್. ಗೆಲ್ಲೋದು ಸೋಲೋದು ನೆಕ್ಸ್ಟು. ಅರ್ಥ ಆಯ್ತು ಅನ್ಸುತ್ತೆ. ರಂಗೋಲಿ ಹಾಕ್ತಾ ಇದ್ದೀರಲ್ಲ, ರಂಗೋಲಿ ಹೆಸರು ಗೊತ್ತಾ ನಿಮಗೆ? ಎಷ್ಟು ಚುಕ್ಕಿ ಇಡ್ತೀರಾ ಅಂತ ಗೊತ್ತಾ? ನಮ್ಗಿಷ್ಟ ಬಂದಷ್ಟು ಎಲ್ಲ ಎಷ್ಟಾದ್ರೂ ಇಡ್ಬೋದು. ಎಷ್ಟಾದ್ರೂ ಚುಕ್ಕಿ ಇಟ್ಟು ರಂಗೋಲಿ ಬಿಡ್ಬೋದು. ಅದು ಕ್ರಿಯೇಟಿವಿಟಿ. ಹಿಂದಿನ ಕಾಲದಲ್ಲಿ ತುಂಬಾ ಎಳೆಗಳನ್ನ ಇಟ್ಟು ರಂಗೋಲಿ ಜಾಸ್ತಿ ಬಿಡ್ತಿದ್ರು. ಆಮೇಲೆ ಜನರೇಷನ್ ಚೇಂಜ್ ಆದಾಗೆ ಚುಕ್ಕಿ ಇಟ್ಟು ರಂಗೋಲಿ ಬಿಡಕ್ ಶುರು ಮಾಡಿದ್ರು. ಇವಾಗೆಲ್ಲ ಅದು ಆರ್ಟ್ ಆಗಿ ಕನ್ವರ್ಟ್ ಆಗಿದೆ. ಚುಕ್ಕಿನೇ ಇಲ್ದೇನೆ ರಂಗೋಲಿನ ಹಾಕ್ತಾರೆ ಇವಾಗ ನೀವು ಚುಕ್ಕಿ ಹಾಕ್ತೀರಾ? ಚುಕ್ಕಿ ಹಾಕಲ್ವಾ? ನಾನು ಚುಕ್ಕಿ ಹಾಕ್ತೀನಿ. ಹಂಗೆ ಇದ್ ಮಾಡ್ತೀರಾ? ಈಗ ನಿನ್ಗೆ ರಂಗೋಲಿ ಯಾರು ಹೇಳ್ಕೊಟ್ಟಿದ್ದು? ಅಂದ್ರೆ ಅಮ್ಮ ಇಂದ ಕಲ್ತಿದ್ದೆ. ಆಮೇಲೆ ಸ್ವಲ್ಪ ನನಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಎಷ್ಟು ವಯಸ್ಸು ನಿನ್ಗೆ? ನಾನು ಇವಾಗ ಸೆಕೆಂಡ್ ಪಿ ಯು. ನೀನು? ಒಂದು 8ನೇ ಕ್ಲಾಸ್ ಅನ್ಕೊಂಡೆ ನಾನು. ರಂಗೋಲಿ ಯಾರು ಕಂಡಿಡ್ದಿದ್ದು ಗೊತ್ತಾ ನಿನ್ಗೆ? ಇಲ್ಲ, ಬಟ್ ನಮ್ಮ ಹಳ್ಳಿ ಜನ, ನಮ್ಮ ಕಲ್ಚರ್. ಎಷ್ಟು ಚುಕ್ಕಿ ಇಡ್ತೀಯ ಇವಾಗ ನೀನು ಹಾಕೋ ರಂಗೋಲಿಗೆ? ಚುಕ್ಕಿ ಇಲ್ಲ. ಚುಕ್ಕಿ ಇಲ್ವಾ? ಇಬ್ರು ಸೇರಿ ಇದ್ ಮಾಡ್ತಾ ಇದ್ದೀರಾ? ನಿಮ್ಗಾರ್ದ ಅವ್ರಿಗಾರ್ದ ಗೆದ್ರೆ? ಇಲ್ಲ ಇಲ್ಲ, ಹಂಗೇನಿಲ್ಲ. ನಾನು ಕೊಟ್ಬಿಡ್ತಾರೆ ಅವರು, ನನ್ಗೂ ಕೊಡಲ್ವಾ? ಇಲ್ಲ, ನಾಟನೆ ಮಾಡ್ತಿರೋದು. ಇಲ್ಲ ಇಲ್ಲ ಅಂತ ಹೇಳಿದ್ರಲ್ಲ, ಇವಾಗ ನೀವಿಬ್ರು ಎತ್ಕೊಂತೀರಾ, ನಾನು ಕೊಡ್ತೀರಾ? ಇಲ್ಲ, ಇಬ್ರು 50-50. ನನಗೆ ನೀವು ಹೆಲ್ಪ್ ಮಾಡಿದ್ರೆ ನಿಮ್ಗೂ ಹೆಲ್ಪ್ ಮಾಡಿದ್ರೆ. ಪುಟ, ನಿನ್ನ ಹೆಸರು? ಶಾನ್ವಿ. ನಿನ್ನ ಹೆಸರು? ದೀಪಿಕಾ. ಇವತ್ತು ಏನು ಕಾಂಪಿಟೇಷನ್? ರಂಗೋಲಿ. ಏನು ರಂಗೋಲಿ ಹೆಸರೇನು? ನೀವು ಬಿಡಿಸ್ತಾ ಇದ್ದೀರಲ್ಲ ರಂಗೋಲಿ? ಹುಡುಗಿ ಅದು ರಂಗೋಲಿನಾ? ಯಾರು ಹೇಳ್ಕೊಟ್ಟಿದ್ ನಿನ್ಗೆ ರಂಗೋಲಿ? ಫೋನಲ್ಲಿ ನೋಡಿದ್ವಿ. ಆ ಕಡೆ ಇರೋದು ನಿಮ್ಮ ಅಕ್ಕನ ತಂಗಿನ? ನಮ್ಮ ಅಕ್ಕ. ಆ ಅಕ್ಕನಿಗೆ ಕಾಂಪಿಟೇಷನಾ? ಇವರು ಪ್ಲಾನ್ ಹೆಂಗೆ ಅಂದ್ರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ನಾವೇ ಎತ್ಕೊಂಡು ಹೋಗ್ಬಿಡೋಣ ಅಂತ. ಮನೆಯಲ್ಲಿ ನಿಮ್ಮ ಅಕ್ಕ ರಂಗೋಲಿ ಬಿಡ್ಸೋದ, ನಿನ್ ರಂಗೋಲಿ ಬಿಡ್ಸೋದ? ಇಬ್ರು ಬಿಡಿಸ್ತೀವಿ. ರಂಗೋಲಿ ಯಾರು ಕಂಡಿಡ್ದಿದ್ ಗೊತ್ತಾ? ಗೊತ್ತಿಲ್ವಾ? ಸರಿ, ಆಲ್ ದ ಬೆಸ್ಟ್. ಇಬ್ರು ಚೆನ್ನಾಗಿ ಇದ್ ಮಾಡಿ. ನನಗೂ ಗೊತ್ತಿಲ್ಲ, ಅದಕ್ಕೆ ಪುಟ, ನಿನ್ನ ಹೆಸರು? ಪರೀಕ್ಷಿತ. ಇವತ್ತು ಏನ್ ರಂಗೋಲಿ ಬಿಡಿಸ್ತಾ ಇದೆಯಲ್ಲ, ರಂಗೋಲಿ ಹೆಸರೇನು? ಟೈಪ್ ಆಫ್ ಆರ್ಟ್. ಟೈಪ್ ಆಫ್ ಮಂಡಲ ಆರ್ಟ್. ಮಂಡಲನಾ? ಈಗ ನಿನ್ಗೆ ಆ ಮಂಡಲ ರಂಗೋಲಿನ ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಅಕ್ಕ ಹೇಳ್ಕೊಟ್ಲು. ಎಷ್ಟು ಚುಕ್ಕಿ ಇಡ್ಬೋದ ಅದಕ್ಕೆ? ಚುಕ್ಕಿ ಅಲ್ಲ, ಹಂಗೆ ಡ್ರಾಯಿಂಗ್ ಮಾಡೋದ? ನಿಮ್ಮ ಅಕ್ಕ ಹೇಳ್ಕೊಟ್ಟಿದ್ದ? ನಿಮ್ಮ ಅಕ್ಕನು ಕಾಂಪಿಟೇಷನ್ ಬಂದಿದಾರಾ? ಇಲ್ಲ, ಅವ್ರು ಬಂದಿಲ್ಲ. ಇವಾಗ ಫಸ್ಟ್ ಪ್ರೈಸ್ ಗೆಲ್ತೀಯಾ, ಸೆಕೆಂಡ್ ಪ್ರೈಸ್ ಗೆಲ್ತೀಯಾ, ಥರ್ಡ್ ಪ್ರೈಸ್? ಮೇ ಬಿ ಥರ್ಡ್. ಥರ್ಡಾ? ಪಕ್ಕನಾ?
ರಂಗೋಲಿ ಯಾರು ಕಂಡಿಡ್ದಿದ್ ಗೊತ್ತಾ ನಿನ್ಗೆ? ಯಾರು ಹೇಳ್ತಾ ಇಲ್ಲ ಯಾರು ಕಂಡಿಡ್ದಿದ್ದು ಅಂದ್ಬಿಟ್ಟು. ನಿಮ್ಗೆ ಗೊತ್ತಿದ್ರೆ ನೀವೇ ನೋಡಿ ಇವ್ರು ಹಿಂಗ್ ಅಡ್ಡ ಬಂದ್ರೆ ನಾನು ಎಲ್ಲ ಹೇಳೋದು. ನೀವೇ ನನ್ಗೂ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಏನಾದ್ರು ಗೊತ್ತಿರ್ಬೇಕು. ಹೆಣ್ಮಕ್ಳು ತಾನೇ ರಂಗೋಲಿ ಬಿಡಿಸ್ತಾರೆ, ಗಂಡ್ ಮಕ್ಳು ಯಾಕೆ ಬಿಡಿಸಲ್ಲ? ಎಷ್ಟೊಂದ್ ಜನ ಗಂಡ್ಮಕ್ಳು ಕಾಂಪಿಟೇಷನ್ ಇಟ್ಟಿದ್ರೆ ಬರೀ ಗಂಡ್ಮಕ್ಳೇ ಗೆದ್ಬಿಟ್ಟಿರೋರು, ಗಂಡ್ಮಕ್ಳಿಲ್ಲ. ಹೌದು. ಏನ್ ರಂಗೋಲಿ ಹಾಕ್ತಾ ಇದ್ದೀರಾ? ರಂಗೋಲಿ ಹೆಸರು ಗೊತ್ತಾ? ಯಾರಿಗ್ ಗೊತ್ತಾ? ನಿಮ್ಗೆ ಗೊತ್ತಿಲ್ವಾ? ಫಸ್ಟ್ ಪ್ರೈಸ್ ಬರುತ್ತಾ ಇಲ್ಲ? ನಾನು ನಿನ್ಗೆ ಗಿಫ್ಟ್ ಕೊಡ್ತೀನಿ. ಏನ್ ರಂಗೋಲಿ ಹೆಸರು ಪುಟ? ರಂಗೋಲಿ ಹೆಸರೇನು? ಫ್ಲವರ್. ಸ್ಕೂಲಲ್ಲಿ ಹೇಳ್ಕೊಟ್ರಾ? ಎಷ್ಟನೇ ಕ್ಲಾಸ್ ನೀನು? 4th ಸ್ಟ್ಯಾಂಡರ್ಡ್ಗೆ. ನೋಡಿ ರಂಗೋಲಿ ಇದೆ ಎಷ್ಟು ದೊಡ್ಡದಾಗಿ, ಸಾಕಾಗಿ, ನಿನಗಿಂತ ದೊಡ್ಡದಾಗೈತೆ ರಂಗೋಲಿ. ಅಮ್ಮ ಹೇಳ್ಕೊಟ್ಟಿದ್ದೆ ರಂಗೋಲಿ ಹಾಕೋದು. ಮತ್ತೆ ಎಲ್ಲಿ ಕಲ್ತೆ ನೀನು? ಯಾರು ಇನ್ಸ್ಪೈರ್ ನಿನಗೆ? ನಾನು ಫೋನಲ್ಲೇ ಕಲ್ತ್ಕೊಂಡ್ಬಿಟ್ಟ. ನೋಡಿ ಎಷ್ಟು ಜನರೇಷನ್ ಫಾಸ್ಟ್ ಆಗಿದೆ. ಯಾರು ಹೇಳ್ಕೊಳ್ಳೋದೇನು ಬೇಡ, ಫೋನಲ್ಲಿ ನೋಡ್ಬಿಟ್ಟು ಕಲ್ತ್ಕೊಂಡ್ಬಿಡ್ತಾರೆ. ಹಿಂಗೆ ಚಿಕ್ಕ ಇಡ್ತಾ ಇದ್ರೆ ಯಾವಾಗ ನಾಳೆ ಕಂಪ್ಲೀಟ್ ಮಾಡ್ತೀರಾ, ಇವತ್ತು ಕಂಪ್ಲೀಟ್ ಮಾಡ್ತೀರಾ? ಪ್ಲೀಸ್ ನೋ, ಡಿಸ್ಟರ್ಬ್ ಮಾಡ್ಬೇಡಿ. ಡಿಸ್ಟರ್ಬ್ ಮಾಡಬಾರ್ದಾ? ಡಿಸ್ಟರ್ಬ್ ಮಾಡಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ 3 ದಿನ ಆಗುತ್ತೆ ಅವ್ರು ರಂಗೋಲಿ ಬಿಡ್ಸಕ್ಕೆ. ಬನ್ನಿ. ನಿನ್ನ ಹೆಸರೇನು ಪುಟ? ತೇಜಸ್ವಿನಿ ಅಂತ. ಈ ರಂಗೋಲಿ ಹೆಸರೇನು? ಹೆಸರು ಏನಿಲ್ಲ, ಬರೀ ರಂಗೋಲಿ. ಬ್ಯೂಟಿಫುಲ್ ರಂಗೋಲಿ. ಯಾರು ಹೇಳ್ಕೊಟ್ಟಿದ್ದೀ ರಂಗೋಲಿ? ಇದು ನಾವು ಗೂಗಲ್ ಇಂದ ಸರ್ಚ್ ಮಾಡಿದ್ದು, ಅಮ್ಮ ಹೇಳ್ಕೊಟ್ರು. ಅಮ್ಮ ಹೇಳ್ಕೊಟ್ಟಿದ್ದ? ಜಸ್ಟ್ ಹೆಲ್ಪ್ ಮಾಡ್ತಾ ಹೆಲ್ಪ್ ಮಾಡ್ತಾ ಇದ್ದೀರಾ? ಹೌದಾ? ಓ, ಹಂಗಾದ್ರೆ 10,000 ಬಂತು. ಬೇಡ ಏನು ಬೇಡ, ಅವ್ರು ಜಸ್ಟ್ ಅಲ್ಲ, ನನಗ್ ಬಂತು ಅಂತ ಹೇಳಿದ್ದು, ನನಗ್ ಕೊಡ್ತೀನಿ ಅಂತ ಹೇಳಿರೋದು ಅವರು. ಏನ್ ಮಾಡ್ತಾ ಇದ್ದೀರಾ? ಏನೋ ಒಂದು ಮಾಡ್ತಿದೀವಿ. ಫಸ್ಟ್ ಮಂಡ್ಯ ಆರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿ ಚೇಂಜ್ ಮಾಡ್ಬಿಟ್ರ? ಡಿಸೈನ್ ಚೇಂಜ್ ಮಾಡ್ಬಿಟ್ರ? ಚೇಂಜ್ ಮಾಡ್ಬಿಟ್ಟು ನೀನ್ ಚುಕ್ಕಿ ಇಡ್ತಾ ಇದೀಯ ಏನಕ್ಕೆ? ಚುಕ್ಕಿದ ಒಂದು ಸಾಂಗ್ ಇದೆ ಗೊತ್ತಾ? ಗೊತ್ತಿಲ್ಲ. ಯಾವ್ದು? ಯಾರಿಟ್ಟರಿ ಚುಕ್ಕಿ? ಎಲ್ಲಿಟ್ರ ಚುಕ್ಕಿ? ಅಲ್ಲೇ ಇಟ್ಟಿದೀವಲ್ಲ. ನೀವು ಇಟ್ಟಿದ್ದೀರಾ ಯಾವ್ದಾದ್ರು ಚುಕ್ಕಿ? ನಾವು ಚುಕ್ಕಿ ಎಲ್ಲ ಇಟ್ಟಿದ್ದೇವೆ. ಎಲ್ಲಿಟ್ಟಿದ್ರಣ್ಣ? ಮನೆಗಳಲ್ಲ. ರಂಗೋಲಿ ಬಿಡ್ತೀರಾ ನೀವು? ನಾವು ಬಿಡಿಸ್ತೇವೆ. ಯಾರು ರಂಗೋಲಿ ಕಂಡಿಡ್ದಿದ್ ಗೊತ್ತಾ? ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ವಾ? ಎಲ್ಲಿ ಕಲ್ತ್ರಿ ರಂಗೋಲಿನ? ನಾವು ನಮ್ಮ ಮನೆಗಳಲ್ಲಿ ಕಲ್ತಿದ್ದ? ಯಾಕೆ ನೀವು ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇಲ್ಲ? ನಾವು ನಮ್ಗೆ ಗೆದ್ಬಿಡ್ತೀರಾ ಅಂತ ಕಾನ್ಫಿಡೆನ್ಸ್? ಅಯ್ಯೋ ನಾವಲ್ಲ, ಅದ್ರನ್ನೆಲ್ಲ ಇಲ್ಲ. ನಾವು ಗೆಲ್ಲವರಿಗೆ ಏನಾದ್ರೂ ಆಡಿದ್ರೆ ಪಕ್ಕ ಗೆಲ್ತಾರೆ. ಕೊಡ್ಬೇಕಂದ್ಬಿಟ್ಟು ಅವ್ರು ಆಡ್ತಾ ಇಲ್ಲ ಅಷ್ಟೇ. ಕರೆಕ್ಟ್ ಅಲ್ಲ? ಅಷ್ಟೇ. ರಂಗೋಲಿ ಹೆಸರು? ರಂಗೋಲಿಗೆ ಹೆಸರು ಬೇರೆ ಇರುತ್ತಾ? ಇರುತ್ತಲ್ಲ ನೋಡಿ, ಅದು ಪೊಂಗಲ್ ರಂಗೋಲಿ. ಅಲ್ಲಿ ನೋಡಿ, ಅಲ್ಲಿ ಶಿವ ರಂಗೋಲಿ, ಮಂಡಲ ರಂಗೋಲಿ, ಸರ್ಕಲ್ ರಂಗೋಲಿ. ಸರ್ಕಲ್ ಮಾರಮ್ಮನ? ಮಾರಮ್ಮ ಯಾರು? ಸರ್ಕಲ್ ಅಣ್ಣಮ್ಮ. ಇವಾಗ 10,000 ರೂಪಾಯಿಗೆ ಇದ್ರೆ ಏನ್ ಮಾಡ್ತೀಯಾ? ಪಾರ್ಟಿ ಮಾಡ್ತೀನಿ. ಏನ್ ಪಾರ್ಟಿ? ಬಿಸ್ಕೆಟು, ಜ್ಯೂಸು? ಇಲ್ಲ. ಸ್ಪೆಕ್ಸ್ ತಗೋಬೇಕಂದಲ್ಲ ನೀನು? ನಿಮ್ಗೆ ಏನ್ ಬೇಕು ಹೇಳಿ. ನನಗೇನು ಬೇಡ, ನೀವು ಗೆದ್ರೆ ಸಾಕು ನನಗೆ. ಗೆದ್ರೆ ಕೊಡ್ತೀನಿ ಏನಾದ್ರು. ಇದೇನಾ ನಿಮ್ದು ರಂಗೋಲಿ? ಎಷ್ಟು ಚುಕ್ಕಿ ಇಟ್ಟಿದ್ದೀರಾ ಆಂಟಿ ರಂಗೋಲಿಲಿ? 16. ಸುಳ್ಳು ಹೇಳ್ತಾರೆ. ಈ ರಂಗೋಲಿ ಹೆಸರೇನು ಗೊತ್ತಾ? ಸಂಕ್ ಅಂತ. ರಂಗೋಲಿ ಯಾರು ಕಂಡಿಡ್ದಿದಂತೆ? ರಂಗೋಲಿನ ಕಂಡುಹಿಡ್ದಿರೋದು ಯಾರು? ಸೋಲರ್ಸ್, ರಾಜರಾಜ ಸೋಲರ್. ಹೆಣ್ಮಕ್ಳಲ್ಲ? ರಾಜರ ಹೆಂಡತಿ ಇಲ್ಲ. ರಾಜರ ಹೆಂಡತಿ ರಾಜರ ಮನೇಲಿ ಇರೋರು ಅಲ್ಲ ಪುಟ್ಟಮ್ಮ, ರಾಜನ ಹೆಂಡತಿ ಅಲ್ಲ. ಅವರು ಡ್ರಾಯಿಂಗ್ ಮಾಡಕ್ಕೆ ಹೇಳಿರೋದು ಫಸ್ಟ್. ಒಂದು ಇದನ್ನ ಏನು ವಿಗ್ರಹನ ಡ್ರಾಯಿಂಗ್ ಮಾಡಕ್ಕೆ ಹೇಳಿ, ಹಂಗಾಗಿ ರಂಗೋಲಿ ಬಂದಿರೋದು. ಹೌದಾ? ನಿಜಾನ? ನಿಜ, ಪಕ್ಕ. ರಂಗೋಲಿ ಹೆಸರೇನು ಮೇಡಮ್? ಇದು ಒಂಥರ ನವಿಲ್ ಸೇಪ್. ನವಿಲ್ ಶೇಪ್ ಅಷ್ಟೇ, ನವಿಲ್ ಅಲ್ಲ. ನವಿಲ್ ತರ, ಆದ್ರೆ ನವಿಲ್ ಅಲ್ಲ ಇದು. 10,000 ರೂಪಾಯಿಗೆ ಇದ್ರೆ ಏನ್ ಮಾಡ್ತೀರಾ? 10,000 ರೂಪಾಯಿಲಿ? ಬೇಡ ಸರ್. ಬೇಡವಾ? 10,000 ರೂಪಾಯಿ ಕೊಟ್ರೆ ತಗೊಳ್ಳಲ್ವಾ? ನಾನ್ ತಗೊಂಡ್ಬಿಡ್ತೀನಿ. ಏನ್ ರಂಗೋಲಿ ಪುಟ ಇದು? ಪಿಕಾಕ್ ಎಲ್ಲಿದೆ? ಇಲ್ಲಿ ಹಾರುತ್ತಾ ಪಿಕಾಕು? ಹಾರಲ್ಲ, ಅದು ರಂಗೋಲಿ ಹೆಂಗಾರುತ್ತೆ. ಸೂಪರ್, ನನ್ಗೆ ಗೊತ್ತೇ ಇದ್ದಿಲ್ಲ. 10,000 ರೂಪಾಯಿಗೆ ಇದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ, ನಮ್ಮ ಡ್ಯಾಡಿ ಮಮ್ಮಿ ಕೊಡ್ತೀನಿ. ಫಸ್ಟ್ ಪ್ರೈಸ್ ಅಲ್ವಾ, ಅದೇ ಅಪ್ರಿಶಿಯೇಟ್ ಮಾಡಿ. ಓಹೋ, ಅವ್ರಿಗೂ ಕೊಡ್ಲಿ ಅಂತ ಅವ್ರು ಕ್ಲಾಪ್ ಮಾಡಿದ್ದೇ ಇರೋದು. ಪೇರೆಂಟ್ಸಿಗೆ ಕೊಡ್ತೀನಿ. ಫಸ್ಟ್ ಪ್ರೈಸ್ ಅಲ್ವಾ, ಅವರು ಕಷ್ಟಪಟ್ಟು ಫೀಸ್ ಎಲ್ಲ ಕಟ್ತಿರ್ತಾರೆ. ನಮ್ಮ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೂಪರ್. ಈಗ ಈ ರಂಗೋಲಿ ಹೆಸರು ಏನು ಮೇಡಮ್? ಸರ್, ಯೂಶಲಿ ಪೂನಾ ರಂಗೋಲಿ ಅಂತ. ಇಟ್ ಇಸ್ ಫೇಮಸ್ ಇನ್ ಪೂನಾ, ಮುಂಬೈ, ಆ ಕಡೆ ಎಲ್ಲ ಜಾಸ್ತಿ ಆಗ್ತಾರೆ. ಅಂದ್ರೆ ಏನ್ ಕಲ್ಚರ್ ಯೂಸ್ ಮಾಡ್ತಾರೆ? ಹಂಗಂತ ಏನಿಲ್ಲ, ಎಲ್ಲ ಅಕೇಶನ್ಸ್ಗೂ ಯೂಸ್ ಮಾಡ್ತಾರೆ. ಹೋಮ ಅಲ್ಲೆಲ್ಲ ಎಲ್ಲಾನು, ಪ್ರತಿಯೊಂದು ಅಕೇಶನ್ಸ್ಗೆ, ಫೆಸ್ಟಿವಲ್ಸ್ಗೆ. ನಾರ್ತ್ ಸೈಡ್ ತುಂಬಾನೇ ಜಾಸ್ತಿ ಇಂತ ರಂಗೋಲಿಗಳು.
ಇಷ್ಟು ರಂಗೋಲಿ ಹಾಕೋದಕ್ಕೆ ಎಷ್ಟು ಖರ್ಚಾಯ್ತು ನಿಮಗೆ? 1 kg 60 rupees per color. ಆಲ್ಮೋಸ್ಟ್ 900 rupees. 900 ಆಯ್ತು. ಬಟ್ ಇದೆ ರಂಗೋಲಿ ಸ್ಪರ್ಧೆ ಏನ್ ನಾವು 2020 ಮಾಡಿದ್ದು, ಅವಾಗ ಈಸಿ ಇತ್ತು ನಮ್ಗೆ. ಈಸಿ ಒಂದು 2-3 ರೌಂಡ್ ಬಂದ ತಕ್ಷಣ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಗೊತ್ತಾಗ್ಬಿಡ್ತು. ಈಗ 5 ರೌಂಡ್ ಬರೋದು ಎಷ್ಟು ಟಫ್ ಇತ್ತಂತಂದ್ರೆ ನಿಜವಾಗ್ಲು ರಂಗೋಲಿ ಆಗದಂತ ಎಲ್ಲಾ ಮಹಿಳೆಯರಿಗೆ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂದ್ರೆ ನಿಜವಾಗ್ಲು ಒಬ್ಬರಿಗೆ ಎಷ್ಟು ಟಫ್ ಇದೆ ಅಂತಂದ್ರೆ ಅದನ್ನ ಹೇಳಕ್ಕೆ ನಮ್ಮಲ್ಲಿ ಪದಗಳಿಲ್ಲ. ನೀವೆಲ್ಲ ಈ ಬಂದು ಪಾರ್ಟಿಸಿಪೇಟ್ ಮಾಡಿದಾಗಲೇ ನೀವು ನಮ್ಮ ಹೃದಯ ಗೆದ್ಬಿಟ್ರಿ. ನಿಮ್ಗೆ ನಮ್ಮ ಸಂಘದ ಕಡೆಯಿಂದ ತುಂಬ ಧನ್ಯವಾದಗಳು.